ನನಗೆ ಕ್ರಾಂತಿ ವಿಷಯದಲ್ಲಿ ನಂಬಿಕೆ ಇಲ್ಲ. ಭಾಳ ಜನ ಕ್ರಾಂತಿ ಅಂತ ಚರ್ಚೆ ಮಾಡ್ತಾವ್ರೆ, ಆದರೆ ಕ್ರಾಂತಿನೂ ಆಗಲ್ಲ, ವಾಂತಿನೂ ಆಗಲ್ಲ ಇಲ್ಲಿ ನನ್ನ ಅಭಿಪ್ರಾಯದಲ್ಲಿ. ಹಾಂ, ಏನಾಗಲ್ಲ. ನಾನು ಇಲ್ಲೇ ನಮ್ಮಲ್ಲೇ ಇದ್ದಾರಲ್ವಾ, ಅವ್ರು ಏನು ಅನ್ನೋದು ಪಾಪ ಬೇರೆಯವ್ರಿಗೆ ಗೊತ್ತಿಲ್ಲ. ನಮ್ಮಲ್ಲೇ ಇದ್ದಿದ್ದರಿಂದ ಅವರು ಏನು ಮಾಡ್ಬೋದು ಅನ್ನೋದು ಗೊತ್ತಿದೆ ನಮಗೆ. ಪಾಪ ಕಾಂಗ್ರೆಸ್ನಲ್ಲೂ ಅಷ್ಟು ಸುಲಭ ಇಲ್ಲ ಅವ್ರನ್ನ ತೆಗಿಲಿಕ್ಕೆ. ಅವ್ರು ಏನು ಮಾತುಕತೆ ಮಾಡ್ಕೊಂಡ್ರೆ ನಮಗೆ ಸಂಬಂಧ ಇಲ್ಲ. ನಾನು ಹೇಳ್ತಕ್ಕಂಥದ್ದು, ನೀವು ಕ್ರಾಂತಿನಾದರೂ ಮಾಡಿ, ವಾಂತಿನಾದರೂ ಮಾಡಿ, ನಾನು ಇವತ್ತು ಈ ನಾಡಿನ ಜನತೆಯ ಕಷ್ಟ ಏನಿದೆ, 136 ಸೀಟ್ ಗೆದ್ದು 139ಕ್ಕೆ ಹೋದೋ 141ರಲ್ಲಿ ಇದ್ದೀವಿ ಅಂತ ಅವ್ರು ಹೇಳ್ತಾರೆ. ಇನ್ನೊಬ್ಬರು ಈಗ ಹೋಗಿದ್ದೀರಲ್ಲಪ್ಪ, ಜನ ಕೊಟ್ಟವ್ರಲ್ಲ, ಜನ ಕೊಟ್ಟಿದ್ದು ಹಗಲು ದರೋಡೆ ಮಾಡಿ ಅಂತ ಅಲ್ಲ, ಲೂಟಿ ಮಾಡಿ ಅಂತ ಕೊಡಲಿಲ್ಲಪ್ಪ ಅಂತ ನಿಮಗೆ. ಹಿಂದೆ ತಪ್ಪುಗಳಾಗವೆ ಸರಿಪಡಿಸಿ ಅಂತೇಳಿ ಕೊಟ್ಟರು. ಈಗ ಅಯ್ಯೋ ಹಿಂದಿದ್ದೇ ಚೆನ್ನಾಗಿತ್ತು ಅಂತಾರೆ. ಆ ಪರಿಸ್ಥಿತಿ ತಂದಿಟ್ಕೊಂಡಿದ್ದೀರಿ. ಮಾತು ಕೊಟ್ಟವರು ಇಲ್ವೋ ನಮಗೇನು ಗೊತ್ತು, ಅವ್ರವ್ರು ಏನೇನು ಮಾತಾಡ್ಕೊಂಡವ್ರು ಇಲ್ಲ. ಅದು ಅವರು ಭಾಳ ವಿಷಯಗಳು ಚರ್ಚೆ ಮಾಡೋರಲ್ಲ, ಅದೇನೋ ದೇವ್ರ ಜೊತೆ ಚರ್ಚೆ ಮಾಡ್ತಾರೆ ಪ್ರತಿನಿತ್ಯ. ದೇವ್ರ ಜೊತೆಯಲ್ಲಿ ಮುಖ್ಯಮಂತ್ರಿ ಯಾವಾಗ ಆಗೋದು, ಯಾವಾಗ ಮಾಡ್ತೀರಿ ಅಂತೇಳಿ ಅವ್ರ ಜೊತೆ ಚರ್ಚೆ ಮಾಡ್ತಾ ಇರ್ತಾರೆ. ಅದರಿಂದ ದೇವರುಂಟು, ಅವರುಂಟು. 90 ರೂಪಾಯಿ ಜಾಸ್ತಿ ಮಾಡವ್ರೆ, 90 ರೂಪಾಯಿ ಜಾಸ್ತಿ ಮಾಡವ್ರೆ ಈಗ. ಅದು ಹೇಳಿದ್ದು ಯಾರು? ಬೆಂಗಳೂರು ಹಾಲು ಉತ್ಪಾದಕ ಸಂಘದವರು, ಸಹಕಾರಿ ಸಂಘದವರು. KMFನವ್ರು ಅವರೇನೋ ಒಂದೊಂದು ರೀತಿ ಹೇಳ್ತಾರೆ. ಘೋಷಣೆ ಮಾಡೋದು KMFನವ್ರು ಘೋಷಣೆ ಮಾಡಬೇಕು, ಬೆಂಗಳೂರು ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರು ಮಾಡಬೇಕು. ಇಲ್ಲ ಬರೀ ಬೆಂಗಳೂರು ಸಿಟಿ ಅಲ್ಲೇ ಅವರ ಉತ್ಪಾದನೆ ಮಾಡ್ತಿರ್ತಕ್ಕಂಥದಕ್ಕೆ ಮಾತ್ರ ರೇಟ್ ಜಾಸ್ತಿ ಮಾಡೋರು. ಇಡೀ ರಾಜ್ಯದ ಇದು ಉತ್ಪಾದನಾ ಸಂಘಗಳು ಮಾಡ್ತಾ ಇದ್ದಾರೆ ಸಹಕಾರಿ ಸಂಘ. ಅಯ್ಯೋ, ಭಾಳ ಜನ ಈ ರಾಜ್ಯದಲ್ಲಿ ಇನ್ನು ಮುಂದಿನ 20 ವರ್ಷ ನಾವೇ, ಮುಂದಿನ 10 ವರ್ಷ ನಾವೇ ಮುಖ್ಯಮಂತ್ರಿ, ಇದು ಹೇಳಿ ಏನೇನಾಗವ್ರೆ ನೋಡಿದಿರಿ ನೀವೇ. 28 ಏನೇನಾಗೋದು ನೋಡೋಣ ಬನ್ನಿ. ಸರ್, ಈಗ ಕೋಟೆ ಭಾಗದಲ್ಲಿ ಇವತ್ತು ಒಬ್ಬ ರೈತರ ಮೇಲೆ ಉಳಿ ದಾಳಿಯಾಗಿದೆ ಸರ್. ಜಮೀನು ಹೋಗ್ತಾ ಇರೋಕ್ಕೆ ಆಗ್ತಾ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. CM ಬಂದಿದ್ದು ಇನ್ನೊಂದು ಈ ರೀತಿ ಆಗಬಾರ್ದು ಅಂತ ಹೇಳಿದ್ರು ಸಹ ಇದು 3ನೇ ಬಲಿ ಸರ್. ಅಲ್ಲಿ ಅರಣ್ಯ ಇಲಾಖೆ ಅಧಿಕಾರಿ ಮೇಲೆ ಸಾಕಷ್ಟು ಆಕ್ರೋಶ ಇದೆ. ಈ ಥರ ಆದರೆ ರೈತರ ಪರಿಸ್ಥಿತಿ ಒಂದು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಅವರ ಜೀವ ಉಳಿಸ್ಕೊಳ್ಳೋದಕ್ಕೇನೆ, ಇಲ್ಲ ಅವರ ಕರ್ತವ್ಯ ನಿರ್ವಹಣೆ ಮಾಡಲಿಕ್ಕೇನೆ ಸೌಕರ್ಯಗಳನ್ನು ಏನು ಮಾಡಿಕೊಟ್ಟಿದ್ದೀರಿ ಸರ್ಕಾರದಲ್ಲಿ? ಇದು ಪರಿಸ್ಥಿತಿ. ನೀವು ಬರೀ ಇಲ್ಲಿ ಹೇಳಿಕೆ ಕೊಟ್ಬಿಟ್ಟು ಮಾಧ್ಯಮ ಸ್ನೇಹಿತರ ಮುಂದೆ ಅವರಿಗೆ ಸರಿಯಾದ ರೀತಿಯ ಒಂದು ಗೈಡೆನ್ಸ್ ಕೊಟ್ಟು ಅವರಿಗೆ ಏನು ಆ ಒಂದು ಪ್ರಾಣಿಗಳು ಮತ್ತು ಮನುಷ್ಯರ ಮೇಲೆ ನಡೀತಿರ್ತಕ್ಕಂಥ ದಾಳಿ ಇದೆಯಲ್ಲ ಸರಿಪಡಿಸ್ತಕ್ಕಂಥದ್ದಕ್ಕೆ ಸರ್ಕಾರದಿಂದ ಏನೇನು ಅವರಿಗೆ ನೆರವುಗಳು ಕೊಡಬೇಕಲ್ಲ, ಅದು ಕೊಟ್ಟಿದ್ದೀರಾ? ಅದು ಕೊಡದೆ ನೀವು ಅಧಿಕಾರಿಗಳಿಗೆ ಬರೀ ಬಾಯಲ್ಲಿ ಹೇಳಿದ್ರೆ ಏನಾಗುತ್ತೆ? ಈಗಾಗಲೇ ಚಾಮರಾಜನಗರದಲ್ಲಿ 2 ತೀರ್ಕೊಂಡಿರಬೇಕು ಹುಲಿಯ ದಾಳಿ, ಸರಗೂರು ತಾಲೂಕಲ್ಲಿ, ಹೆಗಡದೇವನಕೋಟೆಯಲ್ಲಿ. ಇಂಥ ಸರ್ಕಾರ ಇಂಥ ವಿಷಯದಲ್ಲಿ ಕೆಲವು ಗಂಭೀರವಾದಂಥ ತೀರ್ಮಾನಗಳು ಮಾಡಬೇಕು. ನಮಗೆ ಅವರು ಏನು ಮಾಡ್ಕೊಂತಾರೆ ನಮಗೆ ಸಂಬಂಧ ಇಲ್ಲ. ನಮ್ಮ ಪಕ್ಷದ ಸಂಘಟನೆ ಆಗಬೇಕು ಅನ್ನೋದು ಈಗ ಕೆಲವು ತೀರ್ಮಾನಗಳು ಮಾಡ್ತಾ ಇದ್ದೇವೆ. ನಮ್ಮ ಪಕ್ಷದ ನಿರ್ಧಾರ, ನಿಲುವು, ರಾಜ್ಯದ ಜನತೆಗೆ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳ ಪರವಾಗಿ ಹೋರಾಟ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ. ಈಗ ಗ್ರೇಟರ್ ಬೆಂಗಳೂರು ಅವ್ರು ಮಾಡ್ತಾರೆ, ಅವ್ರಿಗಿಂತ ನಾನೇನು ಕಡಿಮೆ ಅಂತ ಹೇಳಿ ಇವರು ಗ್ರೇಟರ್ ಮೈಸೂರು ಅಂತಕ್ಕಂಥದ್ದು ಕಾಂಪಿಟೇಷನ್ ಮೇಲೆ ನಡೀತಾ ಇದೆ. ಯಾವ ಗ್ರೇಟರೂ ಆಗಲ್ಲ, ಅದೆಲ್ಲ ಸುಮ್ಮನೆ ಘೋಷಣೆ ಆಗಿರ್ತದೆ. ಕೊನೆಗೆ ಇವರು ಕಾಲ ಕಳ್ಕೊಂಡು ಹೋಗ್ತಾರೆ ಅಷ್ಟೇ.